ಹಲೋ ನಮಸ್ತೆ ಎವ್ರಿವಾನ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ನನ್ನ ಬರ್ಡೇ ಹಿಂದಿನ ದಿನದ ವ್ಲಾಗ್ ಮಾಡ್ಕೊತಾ ಇದ್ದೀನಿ. ನಾಳೆ ನನ್ನ ಬರ್ಡೇ ಇರೋದು. ಸೊ ಇವತ್ತು ನಾನು ಹರಿಬರಿಯಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಹೋಗಿ ಮತ್ತೆ ಶಾಪಿಂಗ್ ಮಾಡ್ಕೊಬಂದೆ. ಯಾಕೋ ನನಗೆ ನಾನು ತಗೊಬಂದಿರೋಂತಹ ಬಟ್ಟೆಲಿ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸ್ಲಿಲ್ಲ. ಯಾಕಂದರೆ ನಾನು ನನ್ನ ಬರ್ಡೇ ಮತ್ತು ನಮ್ಮದು ಆ್ಯನಿವರ್ಸರಿ ಇರ್ಬೋದು ಎಲ್ಲದಕ್ಕೂ ಸ್ವಲ್ಪ ಗ್ರ್ಯಾಂಡ್ ಲುಕ್ ಇರಬೇಕು ಅಂತೇಳಿ ಅನ್ಕೊತೀನಿ. ಬಟ್ ನನ್ನ ದುರದೃಷ್ಟನೋ ಏನೋ ಗೊತ್ತಿಲ್ಲ, ಅಲ್ಲಿ ಹೋದ್ರೆ ಗ್ರ್ಯಾಂಡ್ ಆಗಿರೋದು ಸಿಗಲೇ ಇಲ್ಲ. ಬಟ್ ವಾಟ್ ಎವರ್ ಏನು ಸಿಕ್ತು ಅದನ್ನೇ ತಗೊಬಂದೆ. ನಾನು ಈ ಸರಿನೂ ಅಷ್ಟೇ ನನ್ನೊಬ್ಬಳಿಗೆ ತಗೊಬರಲಿಲ್ಲ, ನನ್ನ ಮಗಳಿಗೆ, ನಮ್ಮ ಹಸ್ಬೆಂಡ್ಗೆ ಮತ್ತು ನನಗೆ 3 ಜನಕ್ಕೂ ಮ್ಯಾಚ್ ಆಗೋ ಥರದ್ದೇ ತಂದಿದ್ದೀನಿ. ಈ ವಿಡಿಯೋನ ನಾನು ಅಪ್ಲೋಡ್ ಮಾಡೋದು ಮೇ ಬಿ ಬರ್ಡೇ ದಿನನೇ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋನ. ಮತ್ತು ಬರ್ಡೇ ವ್ಲಾಗ್ನ ಅದಾದಮೇಲೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಫಸ್ಟ್ ಆಫ್ ಆಲ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಹೆಲ್ಪ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ. ಮತ್ತು ಇನ್ನೂ ಹೆಚ್ಚೆಚ್ಚು ಕಂಟೆಂಟ್ ಮಾಡೋದಕ್ಕೆ ಅಂತೇಳಿ ಪ್ರೋತ್ಸಾಹ ಮಾಡಬೇಕು ನೀವು. ಹಂಗಾದ್ರೆ ಅಲ್ವಾ ನನಗೂ ಪ್ರೋತ್ಸಾಹ ಬಂದು ಹುಮ್ಮಸ್ಸಿಂದ ಇನ್ನೂ ಹೆಚ್ಚೆಚ್ಚು ಕಂಟೆಂಟ್ ಮಾಡೋಕ್ಕಾಗೋದು. ಸೊ ಅದಕ್ಕೋಸ್ಕರ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಬನ್ನಿ ಇವಾಗ ಏನೆಲ್ಲ ತಗೊಬಂದೆ ಇವತ್ತು ಅಂತೇಳಿ ತೋರಿಸ್ತೀನಿ. ಫಸ್ಟ್ ಬಂದು ನನ್ನ ಮಗಳದ್ದು ತೋರಿಸ್ಬಿಡ್ತೀನಿ. ನನ್ನ ಮಗಳದ್ದು ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬಂದ್ಬಿಡುತ್ತೆ ನಾನು ಯಾವ ಥೀಮಲ್ಲಿ ತಂದಿದ್ದೀನಿ 3 ಜನಕ್ಕೂ ಅಂತೇಳಿ. ಸೊ ಅದಕ್ಕೋಸ್ಕರ ನೋಡಿ, ಬ್ಲೂ ಆ್ಯಂಡ್ ವೈಟ್ ಶಾರ್ಟು. ಬೇಸಿಗೆ ಅಲ್ವಾ, ಸೊ ಅವಳಿಗೆ ಸೆಕೆ ಆಗುತ್ತೆ. ಅವಳು ಜಾಸ್ತಿ ಗ್ರ್ಯಾಂಡ್ ಬಟ್ಟೆಗಳೆಲ್ಲ ಹಾಕೊಳ್ಳೋದೇ ಇಲ್ಲ ನಿಜವಾಗ್ಲೂ. ಅವಳದು ನಾಮಕರಣ ಟೈಮಲ್ಲಿ ತಂದಿರೋ ಅಂಥದ್ದು, ಅಂದರೆ ಅವಳು ತೊಟ್ಲು ಶಾಸ್ತ್ರ ಆ ಟೈಮಲ್ಲಿ ತಂದಿರೋ ಅಂಥದ್ದು 2000 ಫ್ರಾಕ್ಸ್ ಎಲ್ಲ ಹಂಗೆ ಇಟ್ಟಿದ್ದೀವಿ. ಕಟ್ಬಿಟ್ಟು ಮೇಲ್ಗಡೆ ಇಟ್ಟಿದ್ದೀವಿ ಸ್ವಲ್ಪ, ಮತ್ತು ಬಿಸಾಕೋ ಅಂಥದ್ದನ್ನೆಲ್ಲ ಕವರಲ್ಲಿ ಬಟ್ಟೆಯಲ್ಲಿ ಹಂಗೆ ಬಟ್ಟೆ ಕವರೆಲ್ಲ ಕಟ್ಟಿ ಹಂಗೆ ಇಟ್ಟೈತೆ. ಕೊಡ್ಬೇಕು ಯಾರಿಗಾದ್ರು ಅಂತೇಳಿ, ಕೊಟ್ಟಿಲ್ಲ ಇನ್ನು. ಯಾರಾದರೂ ಸಿಕ್ಕಿದ್ರೆ ಪಾಪ ಕೊಟ್ಬಿಡ್ಬೇಕು, ಯಾಕಂದರೆ ನಮ್ಮಿಂದ ಅವರಾದರೂ ಯೂಸ್ ಮಾಡ್ತಾರೆ ಅಂತೇಳಿ. ನನಗೆ ಯೂಶ್ವಲಿ ನಾವು ಯೂಸ್ ಮಾಡಿರೋ ಬಟ್ಟೆನ ಬೇರೆಯವ್ರು ಕೊಡೋದಕ್ಕೆ ಇಷ್ಟ ಇಲ್ಲ. ನನಗೆ ಫಸ್ಟಿಂದನೂ ಅಷ್ಟೇ, ಬೇರೆಯವ್ರು ಯೂಸ್ ಮಾಡಿರೋ ಬಟ್ಟೆನೂ ನಾನು ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕಂತಂದರೆ ನನಗೇನೋ ಒಂಥರ ನೆಗೆಟಿವ್ ಎನರ್ಜಿ ಅನ್ನೋ ಥರ ಅನಿಸುತ್ತೆ. ಅದಕ್ಕೋಸ್ಕರ ಈಗ ನಮ್ಮದು ಕೊಟ್ಟರು ಏನೋ ನಮ್ಮದು ಪಾಸಿಟಿವಿಟಿ ಎಲ್ಲ ಅವ್ರಿಗೆ ಹೋಗುತ್ತೆ ಅನ್ನೋ ಆ ಥರ ಫೀಲ್ ಅನಿಸುತ್ತೆ ನನಗೆ. ಮತ್ತು ನಮಗೇನೋ ಒಂಥರ ನೆಗೆಟಿವಿಟಿ ಕಾಡುತ್ತೆ ಅನ್ನೋ ಥರ. ಮತ್ತು ನಾವು ಏನಾದ್ರೂ ಯೂಸ್ ಮಾಡಿರೋ ಬಟ್ಟೆ ಅವ್ರಿಗೆ ಕೊಟ್ಟರೆ ಹಂಗೆ ಅನಿಸುತ್ತೆ. ಮತ್ತು ಬೇರೆಯವ್ರದ್ದನ್ನು ನಾವು ಈಸ್ಕೊಂಡ್ರೆ ಏನೋ ಆ ಥರ ಫೀಲಿಂಗ್ ನನಗೆ ಮುಂಚೆಯಿಂದನೂ ಇದೆ. ಸೊ ನನಗೆ ಇಷ್ಟನೂ ಆಗಲ್ಲ ಬೇರೆಯವ್ರದ್ದೆಲ್ಲ ಬಟ್ಟೆ ಈಸ್ಕೊಂಡು ಹಾಕೊಳ್ಳೋದಕ್ಕೆ. ಅದಕ್ಕೋಸ್ಕರನೇ ನಾನು ಏನೇ ವೆಕೇಶನ್ ಆದರೂ ಏನೇ ಆದರೂ ಅಷ್ಟೇ, ಈ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಇದ್ರು ಅಷ್ಟೇ, ಹಾಸ್ಪಿಟ್ಲಲ್ಲಿ ಆ ಥರ ಎಲ್ಲ ಇದ್ರೂ ನಾನೇ ಪರ್ಚೇಸ್ ಮಾಡಿಬಿಡ್ತೀನಿ ಓನಾಗಿ. ಬಟ್ ನಾನಂತೂ ಅದು ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಪರ್ಚೇಸ್ ಮಾಡ್ಕೊಂಡ್ಬಿಡ್ತೀನಿ. ನಾನು ರೆಂಟಿಂದ ಯಾವಾಗಲೂ 1-2 ಸತಿ ಹಾಕೊಂಡಿದ್ದೆ ಅನಿಸುತ್ತೆ, ಒಂಥರ ಡಿಸ್ಕಂಫರ್ಟ್ ಅನಿಸ್ಬಿಡ್ತು. ಆವಾಗಿಂದ ಯೂಸ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಬಟ್ ನಾನೇ ತೊಗೊಂಡ್ಬಿಡ್ತೀನಿ ಏನೇ ಕಾಸ್ಟ್ಯೂಮ್ ಇದ್ರೂ. ಸೊ ಜಾಸ್ತಿ ಮಾತಾಡ್ತಾ ಇದ್ರೆ ಬೇರೆ ಬೇರೆ ಕಡೆಗೆ ಹೋಗುತ್ತೆ. ಈ ಶಾರ್ಟ್ಸು ನನ್ನ ಮಗಳಿಗೆ ಇದಕ್ಕೆ ಮ್ಯಾಚಿಂಗು. ಈಗ ಸಮ್ಮರ್ ಅಲ್ವಾ, ಫುಲ್ ವೈಟ್ ಆ್ಯಂಡ್ ವೈಟೇ ನನಗಂತೂ ಜುಡಿಯೋಗೆ ಹೋದ್ರೆ ವೈಟ್ಸೇ ಜಾಸ್ತಿ ಇಷ್ಟ ಆಗುತ್ತೆ. ತುಂಬ 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 ಚೆನ್ನಾಗಿರುತ್ತೆ ಕಲೆಕ್ಷನ್ಸು. ನೋಡ್ತಾ ಇರ್ಬೋದು, ಈ ಟೀ ಶರ್ಟ್ ಅವಳಿಗೆ ಹಿಂದೆ ನೇಮಿದೆ ಪಾಸಿಟಿವ್ ಅಂತೇಳಿ. ನನ್ನ ಮಗಳದ್ದು ಬಿ ಪಾಸಿಟಿವ್ ಬ್ಲಡ್ ಗ್ರೂಪ್, ಅದಕ್ಕೆ ಪಾಸಿಟಿವ್ನೇ ತಂದಿದ್ದೀನಿ ನಾನು. ಬೆಟರ್ ಡೇಸ್ ಅಹೆಡ್ ಅಂತ ಇದೆ ನನ್ನ ಮಗಳಿಗೆ. ಇದು 179 ಕೊಟ್ಟೆ ಈ ಟೀ ಶರ್ಟ್ಸ್ಗಳಿಗೆ. ಈ ಟೀ ಶರ್ಟು ತುಂಬ ಚೆನ್ನಾಗಿದೆ, ವೈಟ್ ಒನ್. ಅವಳು ಕೊಳೆ ಮಾಡ್ಕೊಂಡ್ಬಿಡ್ತಾಳೆ, ಬಟ್ ಒಕೇಶನ್ ವೇರ್ ಅಲ್ವಾ, ಏನಾಗಲ್ಲ ಅಂತೇಳಿ ತಂದಿದ್ದೀನಿ. ಸ್ವಲ್ಪ ದೊಡ್ಡದಾಗಿರೋದೇ ತಂದಿದ್ದೀನಿ. ಅವಳು ಆ್ಯಕ್ಚುಲಿ ಶಾರ್ಟ್ ಇದ್ದಾಳೆ ಸ್ವಲ್ಪ, ಇದು ಸ್ವಲ್ಪ ದೊಡ್ಡದೇ ಆಗುತ್ತೆ. ಇಟ್ಸ್ ಓಕೆ, ಇನ್ನೇನಾದರೂ ಮಾಡ್ಕೋಬೋದು ಅಂತೇಳಿ. ಈ ಶಾರ್ಟು ಇದಕ್ಕೆ 300 ರುಪೀಸ್. ಇದೆರಡು ಸೇರಿ ಅವಳದು ಟೋಟಲ್ 299 + 179. ನಾನು ಲೆಕ್ಕದಲ್ಲಿ ಸ್ವಲ್ಪ ವೀಕು, ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಡಿ. 299 + 179 ಇದೆರಡಕ್ಕೂ ಸೇರಿ 400 ಆಗುತ್ತೆ ಅನಿಸುತ್ತೆ, ಎರಡೂ ಸೇರಿ. ಮತ್ತು ನಮ್ಮ ಹಸ್ಬೆಂಡ್ಗೆ, ಅವ್ರಿಗೆ ಆ್ಯಕ್ಚುಲಿ ಇದಕ್ಕೆ ಪ್ಯಾಂಟ್ ತರಬೇಕು, ತಂದಿಲ್ಲ ನಾನು. ಇದನ್ನು ಬೇರೆ ಒಕೇಶನ್ಗೆ ಅದಕ್ಕಾದ್ರೂ ವೇರ್ ಮಾಡೋಣ ಅಂತೇಳಿ ನಾನು ಹೋಗಿದ್ದೇ ಒಂದು ಕಾರಣಕ್ಕೆ, ಅಲ್ಲಿ ಆಗಿದ್ದೇ ಇನ್ನೊಂದು ಕಾರಣ ಗೈಸ್. ನಿಜವಾಗ್ಲೂ ನಾನು ಹೋಗಿದ್ದು ನನಗೆ ನಾಳೆಗೆ ಹಾಕೊಳ್ಳೋದಕ್ಕೆ ಗ್ರ್ಯಾಂಡ್ ಆಗಿರೋ ಬಟ್ಟೆ ಬೇಕು, ತಗೊಳ್ಳೋಣ ಅಂತೇಳಿ ಹೋದೆ. ಬಟ್ ಅಲ್ಲಿ ನೋಡಿದ್ರೆ ನನಗೆ ಬರೀ ಸಿಂಪಲ್ ಆಗಿರೋದೇ ಸಿಕ್ಕಿದೆ. ಮೊನ್ನೆನೂ ಹೊರಗಡೆ ಹೋಗಿದ್ವಿ, ಆವಾಗಲೂ ಒಂದು ತಗೊಬಂದೆ, ಅದೂ ಸಿಂಪಲ್ ಆಗಿ ಸಿಕ್ಬಿಟ್ಟಿದೆ. ಯಾಕೋ ಈ ಸರಿ ಗ್ರ್ಯಾಂಡ್ ಹಾಕೋಬಾರ್ದು ಅಂತೇಳಿ ದೇವರು ಮೇಲಿಂದ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇಟ್ಸ್ ಓಕೆ ಅಂತ ಹೇಳಿ ನಾನೇನು ಸಿಂಪಲ್ ಸಿಕ್ತು ಅದನ್ನೇ ತಗೊಬಂದೆ. ಬಟ್ ಅದನ್ನು ಯಾವಾಗ ನಾನು ಯೂಶ್ವಲಿ ಹೆಂಗೆ ಮಾಡ್ತೀನಿ ಅಂತ ಹೇಳಿದ್ರೆ, ಒಂದೇ ಸರಿ ತಂದಿಟ್ಕೊಂಡ್ಬಿಡ್ತೀನಿ. ಒಕೇಶನ್ಸ್ ಎಲ್ಲ ಇದ್ದಾಗ ಯೂಸ್ ಮಾಡ್ಕೋಬೇಕು ಆ ಥರ. ಇವಾಗ ತಂದಿದ್ದೀನಲ್ವಾ, ಇದನ್ನು ನಮ್ಮದು ನೆಕ್ಸ್ಟ್ ಮಂತಲ್ಲಿ ಆ್ಯನಿವರ್ಸರಿ ಬರುತ್ತೆ, ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಅವಾಗ ಹಾಕೊಳ್ಳೋಕ್ಕಾಗುತ್ತೆ ಅಂತೇಳಿ 3 ಜನಕ್ಕೂ ಥೀಮ್ಡ್ ಆಗೇ ತಂದಿದ್ದೀನಿ.
ಮತ್ತು ಅದಾದಮೇಲೆ ಇನ್ನೊಂದು ಡ್ರೆಸ್ ತೊಗೊಂಡೆ ಅಂತ ಹೇಳಿದ್ನಲ್ಲ, ಅದನ್ನು ತೋರಿಸ್ತೀನಿ. ಸಿಂಪಲ್ಲಾಗಿ ಚೆನ್ನಾಗಿದೆ, ಅದನ್ನು ಪಿಸ್ತಾ ಗ್ರೀನ್ ಕಲರು. ನಾನು ಮೈಸೂರಿಂದ ಓಲ್ಡ್ ವಿಡಿಯೋ ನೋಡಿದರೆ ಗೊತ್ತಾಗಿರುತ್ತೆ ನಿಮಗೆ. ಕರ್ನಾಟಕ ಸಿಲ್ಕ್ಸಿಂದ ಒಂದು ಸ್ಯಾರಿ ತಂದಿದ್ದೆ ಪಿಸ್ತಾ ಗ್ರೀನ್ದು. ಅದನ್ನು ಸ್ಟಿಚ್ ಮಾಡಿಸ್ಕೊಂಡು ಬರ್ಡೇ ಕನ್ಫರ್ಮ್ ಹಾಕೊಳ್ಳೇಬೇಕು ಅಂತೇಳಿ ನಾನು ಅದನ್ನು ಅಂದ್ಕೊಂಡಿದ್ದೆ. ಬಟ್ ಅದನ್ನಂತೂ ಸ್ಟಿಚ್ ಮಾಡ್ಸೋಕ್ಕೆ ಆಗಿಲ್ಲ. ಎಷ್ಟೋ ಸತಿ ಹಾಸ್ಪಿಟ್ಲ್ ಹತ್ರಕ್ಕೆ ತೊಗೊಂಡೋಗಿ ಹಾಸ್ಪಿಟ್ಲಲ್ಲಿ ಇಟ್ಟಿದ್ದು ಮತ್ತೆ ವಾಪಸ್ ತಗೊಂಡಿದ್ದೀನಿ ಹೊರತು ಸ್ಟಿಚಿಂಗ್ ಕೊಡೋಕ್ಕೆ ಹೋಗಿಲ್ಲ ನಾನು. ನೋಡಬೇಕು ಯಾವಾಗ ಋಣಾನು ಬಂದು ಬರುತ್ತೆ ಅದನ್ನು ವೇರ್ ಮಾಡೋಕ್ಕೆ ಅಂತೇಳಿ. ಆ ಸೀರೆಗೆ ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ದು ಮ್ಯಾಚಿಂಗ್ ಪಂಚೆ ಶರ್ಟ್ ಇದೆ, ರಾಮರಾಜಿಂದ ತಂದಿರೋದು. ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದಿದ್ದು ಅನ್ಸುತ್ತೆ, ಅವ್ರು ಹಾಕೊಂಡೇ ಇಲ್ಲ ಅದನ್ನು. ಸೊ ಇಬ್ಬರದು ಪಿಸ್ತಾ ಗ್ರೀನೇ ಇದೆ. ನೋಡಬೇಕು, ವೆಡ್ಡಿಂಗ್ ಆ್ಯನಿವರ್ಸರಿಗೆ ಬೇರೆ ಎಲ್ಲೋ ಹೋಗೋ ಪ್ಲ್ಯಾನ್ ಇದೆ, ವೆಡ್ಡಿಂಗ್ ಆ್ಯನಿವರ್ಸರಿ ಪ್ಲ್ಯಾನ್ಗೆ. ಬಟ್ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ನಾವು ಎಲ್ಲೂ ಹೋಗೋಕ್ಕಾಗಲ್ಲ, ಅವತ್ತು ನನಗೆ ಡ್ಯೂಟಿ ಇರುತ್ತೆ ಅದಕ್ಕೆ. ಯಾಕಂದರೆ ನಾನು ಆಲ್ಮೋಸ್ಟ್ ನೆಕ್ಸ್ಟ್ ಮಂತು ಫುಲ್ 1 ವೀಕ್ ರಜದಲ್ಲಿದ್ದೀನಿ, ಊರಿಗೆ ಹೋಗ್ತಾ ಇದ್ದೀನಿ ಅದಕ್ಕೆ. ಸೊ ಮತ್ತೆ ನಾನು ರಜಾ ಕೇಳಿದ್ರೆ ಕೊಡಲ್ಲ, ಆ ಥರ ಎಲ್ಲ ರೆಗ್ಯುಲರಾಗಿ ರಜಾ ಕೇಳೋಕ್ಕಾಗಲ್ಲ. ಮತ್ತು ಇವತ್ತು ನಾಳೆ ನನ್ನ ಬರ್ಡೇಗೂ ಕೊಟ್ಟಿದ್ದಾರೆ ಅವರು, ಮತ್ತು ಈಗ ಮೊನ್ನೆ ಕೊಟ್ಟಿದ್ರು. ಸುಮ್ಮನೆ ರಜಾ ಹಾಕ್ಬಾರ್ದು ಅಂತೇಳಿ ನಾನು ಸುಮ್ಮನೆ ಇದ್ದೀನಿ. ಆಲ್ಮೋಸ್ಟ್ ನಾನು ಯಾವಾಗ್ಲೂ ನೆಸೆಸಿಟಿ ಇಲ್ಲದೆ ರಜಾನೂ ತಗೊಳ್ಳಲ್ಲ. ತುಂಬ ಆಗ್ತಾನೆ ಇಲ್ಲ, ತೀರಾ ಆಗ್ತಿಲ್ಲ ಅಂದರೆ ಮಾತ್ರ, ಪರ್ಪಸ್ ಇದ್ದರೆ ಮಾತ್ರ ರಜಾ ತೊಗೊಳ್ತೀನಿ. ಈಗ 1 ವೀಕ್ ರಜಾ ಊರಿಗೆ ಹೋಗ್ಬೇಕು ಅಂತೇಳಿ ಹಾಕಿದ್ದೀನಿ. ಯಾಕಂದರೆ ನನ್ನ ಮಗಳಿಗೆ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ. ಅವಳು ಈಗ ನೆಕ್ಸ್ಟ್ ವೀಕ್ ನಮ್ಮ ಅಪ್ಪ ಬರ್ತಾ ಇದ್ದಾರೆ, ಅವ್ರ ಜೊತೆ ಹೋಗ್ತಾಳೆ. ನಾನು ಅವಳು ಹೋಗಿ 1 ವೀಕ್ ಆದಮೇಲೆ ನಾನು ಹೋಗ್ತೀನಿ. ಯಾಕಂದರೆ ಅವಳಿಗೆ ಆಲ್ಮೋಸ್ಟ್ ಒಂದು 15 ಡೇಸ್ ಇದ್ದಂಗೆ ಆಗಲಿ ಅಜ್ಜಿ ಊರಲ್ಲಿ ಅಂತೇಳಿ. ಯಾಕಂದರೆ ನಾವು ಅಷ್ಟೇ ಚಿಕ್ಕ ವಯಸ್ಸಲ್ಲಿ ಸಮ್ಮರ್ ಹಾಲಿಡೇಸ್ ಎಲ್ಲ ಬಂದರೆ ಅಜ್ಜಿ ಊರಲ್ಲೇ ಬೆಳೆದಿದ್ದು. ಒಂದು 15 ದಿನ 20 ದಿನ ಅಜ್ಜಿ ಊರಲ್ಲೇ ಇರ್ತಾ ಇದ್ವಿ. ಸೊ ನನ್ನ ಮಗಳಿಗೂ ಅದು ವಾತಾವರಣ ಎಲ್ಲ ಅಡ್ಜಸ್ಟ್ ಆಗಬೇಕು, ನಾವೆಲ್ಲೇ ಹೋದ್ರೂ ಅಡ್ಜಸ್ಟ್ ಆಗಬೇಕು ಅನ್ನೋ ಥರ ಆಗಬೇಕು ಅಂತೇಳಿ ಕಳಿಸ್ತೀನಿ. ಬಟ್ ಅವಳಿಗೆ ಇರಲ್ಲ ಜಾಸ್ತಿ ದಿನ. ಲಾಸ್ಟ್ ಟೈಮ್ ಎಲ್ಲ ಕಳಿಸಿ ಒಂದು 15 ಡೇಸ್ ಅವಳೊಬ್ಬಳೇ ಕಳಿಸ್ಬಿಟ್ಟಿದ್ದೆ, ಇರಲಿ ಅಂತ ಕಳಿಸಿದ್ದೆ. ಬಟ್ ಅವಳು ಇರೋಕ್ಕಾಗಿಲ್ಲ, ಹತ್ಕೊಂಡು ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ನಮಗೂ ಇರೋಕ್ಕಾಗಿಲ್ಲ, 1 ವೀಕ್ ಮೇಲೆ ಅವಳನ್ನ ಬಿಟ್ಟಿರೋಕ್ಕೆ ಆಗಲ್ಲ, ನಮಗೆ ಎಲ್ಲೂ ಬಿಟ್ಟಿಲ್ಲ. ಅದಕ್ಕೋಸ್ಕರ ನನಗಿಂತ ಹೆಚ್ಚಾಗಿ ನಮ್ಮ ಹಸ್ಬೆಂಡು, ಅವರು ಅವಳನ್ನಂತೂ ಬಿಟ್ಟಿರೋದೇ ಇಲ್ಲ. 1 ವೀಕ್ ಆದ ತಕ್ಷಣನೇ ಕರ್ಸ್ಕೊಂಡ್ಬಿಡ್ತಾರೆ, ಹೋಗೋಣ ಕರ್ಕೊಬಂದ್ಬಿಡೋಣ ಅನ್ನೋ ಥರ. ಸೊ ಅದಕ್ಕೆ ಇವಾಗ ನಾನು ಅದಕ್ಕೆ ಹಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅವಳನ್ನ ಫಸ್ಟ್ 1 ವೀಕ್ ಕಳಿಸ್ಬಿಟ್ರೆ ಮತ್ತೆ ನಾನು ಬರ್ತೀನಿ ಅನ್ನೋ ಖುಷಿಯಲ್ಲೇ ಇರ್ತಾಳೆ ಅವಳಿ ಅಲ್ಲಿ. ಮಕ್ಕಳೆಲ್ಲ ತುಂಬ ಕೇಳ್ತಾ ಇದ್ದಾರಂತೆ, ಅವಳಿಗೆಲ್ಲ ಫುಲ್ ಫ್ರೆಂಡ್ಸ್ ಇದ್ದಾರೆ ಊರಲ್ಲಿ, ಅಕ್ಕಪಕ್ಕದ ಮನೆ ಮಕ್ಕಳೆಲ್ಲರೂ. ಅವರೆಲ್ಲ ಕೇಳ್ತಾ ಇದ್ದಾರಂತೆ ಬರ್ತಾಳಾ, ಹರ್ಷಿಕಾ ಬರ್ತಾಳಾ ಅಂತ ಹೇಳಿ ನಮ್ಮಮ್ಮ ಫೋನ್ ಮಾಡಿ ಹೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ಇವಾಗ ಸಮ್ಮರ್ ಹಾಲಿಡೇಸ್ಗೆ ಫಸ್ಟ್ ಅವಳನ್ನ ಕಳಿಸ್ಬಿಡ್ತೀನಿ. ಅದಾದ 1 ವೀಕ್ ಆದಮೇಲೆ ನಾನು ಹೋಗ್ತೀನಿ. ಆವಾಗ ಇಬ್ರು ಬರಬೇಕಾದ್ರೆ ಜೊತೆಲಿ ಇಬ್ಬರು ಬರ್ತೀವಿ. ಸೊ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಬಂದ ಮೇಲೆ ವೆಡ್ಡಿಂಗ್ ಆ್ಯನಿವರ್ಸರಿ ಇರುತ್ತೆ. ಸೊ ಅವಾಗ ನಾನು ಮತ್ತೆ ರಜೆ ತಗೊಳಕ್ಕಾಗಲ್ಲ. ಸ್ಯಾಟರ್ಡೇ ಅನಿಸುತ್ತೆ ಮೇ ಬಿ ಆಲ್ಮೋಸ್ಟು. ಸೊ ಸ್ಯಾಟರ್ಡೇ ಇರೋದ್ರಿಂದ ನೋಡೋಣ, ಹಾಫ್ ಡೇ ತೊಗೊತೀನಿ, ಏನಾದರೂ ಕೇಳೋಣ ಆವಾಗ ನೋಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ಯಾಕಂದರೆ ಸುಮ್ಮನೆ ರಜೆ ತಗೊಂಡ್ರೆ ಅವ್ರಿಗೂ ಕೊಡೋದಕ್ಕೆ ಹಿಂಸೆ ಆಗುತ್ತಲ್ವ. ಮತ್ತು ಮೇ ಮಂತಲ್ಲಿ ಒಂದು ಪ್ಲ್ಯಾನ್ ಇದೆ, ಹೊರಗಡೆ ಹೋಗೋದು, ಫ್ಯಾಮಿಲಿ ಫುಲ್ ಔಟಿಂಗ್ ಪ್ಲ್ಯಾನ್ ಇದೆ. ಸೊ ಆವಾಗ ಪಿಸ್ತಾ ಗ್ರೀನ್ ಸ್ಯಾರಿ ಇದೆಯಲ್ಲ, ಅದನ್ನು ಟೆಂಪಲ್ ವಿಸಿಟ್ ಇದೆ. ಸೊ ಗ್ರ್ಯಾಂಡಾಗಿ ಸ್ವಲ್ಪ ಹಾಕ್ಕೊಂಡು ಹೋದರೆ ಅಲ್ಲಿ ವಿಸಿಟ್ ಎಲ್ಲ ಮಾಡಿ ಅದಾದಮೇಲೆ ಮತ್ತೆ ಬೇರೆ ಕಡೆ ಒಂದು ಮಕ್ಕಳಿಗೆ ಸಮ್ಮರ್ಗೆ ಆಡ್ಸೋದಕ್ಕೆ ಅಂತೇಳಿ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ಹೋಗಿ ಬೇಕಾದ್ರೆ ಚೇಂಜ್ ಮಾಡ್ಕೊಂಡ್ರು ಆಗುತ್ತೆ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಹೆಂಗಾಗುತ್ತೋ ಗೊತ್ತಿಲ್ಲ, ನೋಡಬೇಕು. ನಾನು ತುಂಬ ಮಾತಾಡ್ತಾ ಬೇರೆ ಕಡೆಗೆ ಎಲ್ಗೂ ಹೋಗ್ಬಿಡ್ತೀನಿ. ಅದಕ್ಕೋಸ್ಕರ ನೆಕ್ಸ್ಟು ಬಂದು ನಮ್ಮ ಹಸ್ಬೆಂಡ್ಗೆ, ಅವ್ರಿಗೂ ಅಷ್ಟೇ ವೈಟ್ ಆ್ಯಂಡ್ ಬ್ಲೂ ಥೀಮ್ ಗೈಸ್. ಕಾಣಿಸ್ತಾ ಇಲ್ಲ ಇದರಲ್ಲಿ ಬ್ಲೂ, ನೋಡಿ ಇಲ್ಲಿದೆ ಬ್ಲೂ ತೆಂಗಿನ ಮರ ಇದೆ. ಸೊ ಹಿಂದೇನೋ ಫುಲ್ ಏನೇನೋ ಬರೆದಿದ್ದಾರೆ ವರ್ಡ್ಸು. ಸೊ ಡೇ ಡ್ರೀಮರ್, ಮೈ ಹಸ್ಬೆಂಡ್ ಇಸ್ ಡೇ ಡ್ರೀಮರ್. ಸೊ ಇದನ್ನು ತಗೊಬಂದೆ ಅವರಿಗೆ. ನಾನು ಇದಕ್ಕೆ ಕೊಟ್ಟಿದ್ದು ಬರೀ 399. ಕ್ಲಾತ್ ಮಾತ್ರ ಸಿಕ್ಕಾಬಡೆ ಚೆನ್ನಾಗಿದೆ, 400 ರುಪೀಸ್ ಅಷ್ಟೇ. ತುಂಬ ಚೆನ್ನಾಗಿದೆ ಟೀ ಶರ್ಟ್ ಇದು. ಇದಕ್ಕೆ ಆ್ಯಕ್ಚುಲಿ ಪ್ಯಾಂಟ್ ತಂದಿಲ್ಲ ನಾನು, ಬ್ಲೂ ಕಲರ್ ಪ್ಯಾಂಟು. ನೆಕ್ಸ್ಟ್ ಹೋಗ್ಬೇಕಾದ್ರೆ ತಗೊಬಂದ್ರಾಯ್ತು ಅಂತೇಳಿ ಅಲ್ಲಿ ಸಿಗಲಿಲ್ಲ ಜುಡಿಯೋದಲ್ಲಿ. ಸೊ ಅದಕ್ಕೋಸ್ಕರ ತಗೊಬಂದಿಲ್ಲ. ಬ್ಲೂ ಅಲ್ಲೇ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಜೀನ್ಸು. ಇಲ್ಲಾಂದರೆ ಕ್ಯಾಶುವಲ್ ಈ ಚೀನೋಸ್ ಬರುತ್ತೆ ನೋಡಿ, ಚೀನೋಸ್ ಹಾಕೊಂತಾರಲ್ಲ, ಅದು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ. ಇಲ್ಲಾಂತಂದರೆ ಜೀನ್ಸ್ ಹಾಕೊಂಡ್ರು ಚೆನ್ನಾಗಿರುತ್ತೆ. ಅಂದರೆ ವೈಡ್ ಲೆಗ್ ಜೀನ್ಸ್ ಬರುತ್ತಲ್ಲ, ಅದೆಲ್ಲ ತೆಗ್ದಿಲ್ಲ ಅವರಿಗೆ, ಒಂದ್ಸರಿನೂ ಹಾಕಿಲ್ಲ, ಹಾಕ್ಸಿ ನೋಡಬೇಕು. ಸೊ ಈ ಟೀ ಶರ್ಟ್ ತಗೊಂಡೆ ಅವರಿಗೆ, ನೋಡ್ತಾ ಇರ್ಬೋದು. ಇದು ಆಲ್ಮೋಸ್ಟ್ ಅವ್ರದ್ದು ಮಗಳದ್ದು ಮಾತ್ರ ಫುಲ್ ಮ್ಯಾಚ್ ಆಗ್ತಿದೆ ಗೈಸ್, ನೋಡಿ ಬ್ಲೂ ವೈಟು. ನೆಕ್ಸ್ಟ್ ಬಂದು ನಂದು, ನನಗಂತೂ ನೋಡಿದ ತಕ್ಷಣ ಇಷ್ಟ ಆಯ್ತು ಇದು ಫ್ರಾಕು. ಸೊ ಫ್ರಾಕ್ ಥೀಮಲ್ಲಿ ತೊಗೊಂಡಿದ್ದೀನಿ ಇವಾಗ. ಯಾಕಂದರೆ ಚೂಡಿದಾರ್ ನಾನು ಅಷ್ಟೊಂದು ಹಾಕಲ್ಲ, ಯಾವಾಗಾದ್ರೂ ಒಂದ್ಸರಿ ಹಾಕೋದಷ್ಟೇ. ಆಲ್ರೆಡಿ ನನ್ನ ಬರ್ಡೇಗೆ ಹೇಳಿದ್ದೀನಲ್ವ, 2 ಚೂಡಿದಾರ್ ತಗೊಬಿಟ್ಟಿದ್ದೆ. ಒಂದು ಯುಗಾದಿ ಹಬ್ಬಕ್ಕೆ ಮತ್ತು ಒಂದು ಇನ್ನೊಂದು ಪಿಂಕ್ ಕಲರ್ದೊಂದು ಬರ್ಡೇಗೆ ಹಾಕೊಳ್ಳೋದಕ್ಕೆ ಅಂತೇಳಿ ಆಲ್ರೆಡಿ ತಗೊಬಿಟ್ಟಿದ್ನಲ್ಲ. ಅದಲ್ಲದೆ ಇವಾಗ ಡ್ರೆಸ್ ತಂದಿರೋದಿದು. ಸೊ ನೋಡಿ, ಟಾಡಾ, ವೈಟ್ ಆ್ಯಂಡ್ ಬ್ಲೂ.
ಮ್ಯಾಚ್ ಆಗುತ್ತಲ್ವಾ ಅಂದ್ಕೊಂಡು ತಗೊಬಂದಿದ್ದೀನಿ. ಆಲ್ಮೋಸ್ಟ್ ಅಷ್ಟೇ ಇದೆ ನನ್ನ. ಬಟ್ ಈ ಫ್ಲವರ್ ಎಲ್ಲ ಏನು ಬಂದಿದೆ ಇದು ಫುಲ್ ಡಾರ್ಕ್ ಬ್ಲೂ ಇದೆ, ಅವ್ರದ್ದೆಲ್ಲ ಲೈಟ್ ಬ್ಲೂ ಇದೆ ಅಷ್ಟೇ. ನೋಡ್ತಾ ಇರ್ಬೋದು ನೋಡಿ, ಬ್ಲೂ ಆ್ಯಂಡ್ ವೈಟ್ ಫುಲ್ಲು. ಇಲ್ಲಿ ಸ್ಲೀವಿಗೆ ಈ ಥರ ಬಂದಿದೆ, ಇದನ್ನ ಇಲ್ಲಿ ಟೈ ಮಾಡ್ಕೋಬೇಕು, ಪಫ್ಡ್ ಸ್ಲೀವ್ ಥರ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇದು. ಹಿಂದೆ ನೋಡ್ತಾ ಇರ್ಬೋದು ಇಲ್ಲಿ ಇಲಾಸ್ಟಿಕ್ ಕೊಟ್ಟಿದ್ದಾರೆ, ಸೊ ಸ್ಟ್ರೆಚ್ ಆಗುತ್ತೆ ಆ ಥರ. ನಾನು ಈ ಡ್ರೆಸ್ಸಿಗೆ ಕೊಟ್ಟಿದ್ದು 899, 1000 ರೂಪೀಸ್ ಅಂದ್ಕೊಳ್ಳಿ. 899 ರೂಪೀಸ್ ಕೊಟ್ಟೆ ಇದಕ್ಕೆ. ತುಂಬ ಚೆನ್ನಾಗಿದೆ, ವೇರ್ ಮಾಡಿದ್ರಂತೂ ಸಖತ್ತಾಗಿ ಕಾಣಿಸುತ್ತೆ ಅಂತ ನಾನು ಇಮ್ಯಾಜಿನೇಷನಲ್ಲೇ. ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, ನಾನು ಏನೇ ಬಟ್ಟೆ ತರಕ್ಕೆ ಹೋದ್ರೂ ಫಸ್ಟು ನನ್ನ ಮಗಳಿಗೂ ನನ್ನ ಹಸ್ಬೆಂಡ್ಗೂ ನನಗೂ ಫಸ್ಟ್ ಕಣ್ಣು ಮುಚ್ಕೊಂಡು ಇಮ್ಯಾಜಿನ್ ಮಾಡ್ಕೊತೀನಿ. ಒಂದು ಬಟ್ಟೆ ತೊಗೊಂಡ್ರೆ ಇದರಲ್ಲಿ ಚೆನ್ನಾಗಿ ಕಾಣಿಸ್ತೀವ ನಾವು ಅಂತೇಳಿ, ಅದಾದಮೇಲೆ ತೊಗೊಬರೋದು. ನಾನು ಟ್ರಯಲ್ಲೂ ನೋಡಲ್ಲ, ಯಾವುದೇ ಅಂಗಡಿಗೆ ಹೋದ್ರೂ ಏನೂ ನೋಡಲ್ಲ, ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಂಡು ತೊಗೊಬರ್ತೀನಿ ಅಷ್ಟೇ. ಬಟ್ ಅದು ಸಖತ್ತಾಗಿ ಪರ್ಫೆಕ್ಟಾಗಿ ಫಿಟ್ ಆಗಿರುತ್ತೆ. ಈ ಫ್ರಾಕು ಚೆನ್ನಾಗಿದೆ, ಕಾಟನ್, ಫುಲ್ ಕಾಟನ್ ಗೈಸ್. ಸಮ್ಮರ್ಗೆ ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿ. ಅದಾದಮೇಲೆ ಆ್ಯಸ್ ಯೂಶ್ವಲ್ ನನಗೆ ಆಫೀಸ್ಗೆ ಸಾಕ್ಸ್ ಬೇಕಿತ್ತು. ಆಲ್ರೆಡಿ 2 ಪೇರ್ಸ್ ತಂದಿದ್ದೆ, ತೋರಿಸಿದ್ದೆ ಅನಿಸುತ್ತೆ. ಮತ್ತು ಇನ್ನೊಂದು 2 ಪೇರ್ ತಗೊಬಂದೆ. ಇದಕ್ಕೆಷ್ಟು ಬರೀ 79 ಅಷ್ಟೇ. ಸೊ ಯೂಸ್ ಆಗುತ್ತೆ ಅಂತೇಳಿ ನನಗೆ ಆಫೀಸಿಗೆ ಬೇಕೇ ಬೇಕು, ಅದಕ್ಕೋಸ್ಕರ ತಗೊಂಡೆ 79ಗೆ. ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಡ್ರೆಸ್ ಅಂತ ಹೇಳಿದ್ನಲ್ಲ, ಪಿಸ್ತಾ ಗ್ರೀನು. ಇದು ಚಿಕನ್ ಕರಿ ಕುರ್ತಾ ಅಂತಾರಲ್ಲ ಆ ಥರ, ಬಟ್ ಕ್ಲಾತ್ ಡಿಫ್ರೆಂಟ್ ಇದೆ ನೋಡಿ. ಫುಲ್ ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ, ಸ್ಲೀವ್ಗೂ ಅಷ್ಟೇ ಈ ಥರ ಬಾರ್ಡರ್ ಬಂದಿದೆ. ಇದು ನಮ್ಮ ಹಸ್ಬೆಂಡು ನಿಮ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರು, ಕಲರು ಹಾಕೊಂಡು ತೋರಿಸಿದ್ಮೇಲೆ. ನೋಡಿ, ಚಿಕನ್ ಕರಿ ಕುರ್ತಾ ತಗೊಂಡಿದ್ದೀನಿ. ಈ ಚಿಕನ್ ಕರಿ ಕುರ್ತಾಗೆ ಸೇಮ್ ಅದೇ ಕಲರು ಪ್ಯಾಂಟು. ಇಲ್ಲಿ ಬಾರ್ಡ್ರಲ್ಲಿ ಪ್ಯಾಂಟ್ ಕೆಳಗಡೆ ನೋಡಿ, ಇಲ್ಲಿ ಮ್ಯಾಂಗೋ ಬಾರ್ಡರ್ಸ್ ಪ್ಲಸ್ ಡಿಸೈನ್ಸ್ ಬಂದಿದೆ. ಅಷ್ಟೊಂದು ಕಾಣಿಸ್ತಿಲ್ಲ ಇದರಲ್ಲಿ ಕ್ಲಿಯರಾಗಿ ನೋಡಿ. ಮ್ಯಾಂಗೋ ಬಾರ್ಡರ್ ಫ್ಲವರ್ ಬಂದೈತೆ, ತುಂಬ ಚೆನ್ನಾಗಿದೆ. ಇದನ್ನು ನಾನು ವೇರ್ ಮಾಡಿ ನೋಡಿದೆ, ಫುಲ್ ಕಂಫರ್ಟಬಲ್ ಅನಿಸ್ತೈತೆ. ಬೇಸಿಗೆಗಾಲಕ್ಕೆ ನಿಜವಾಗ್ಲೂ ಈ ಥರ ಕ್ಲಾತ್ಗಳೆಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸಮ್ಮರ್ ವರ್ಷನ್ಗೆ ಹೆಂಗೆ ಬೇಕೋ ಹಂಗೆ ತಗೊಬಿಟ್ಟಿದ್ದೀನಿ. ನೆಕ್ಸ್ಟ್ ಟೈಮಿಂದ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಗೈಸ್, ಏನಂತಂತಂದರೆ ಬಟ್ಟೆಗಳೆಲ್ಲ ತಗೊಂಡ್ರೆ ಹೆಂಗೆ ತಗೋಬೇಕು ಅಂತಂದರೆ, ಈಗ ಸಮ್ಮರ್ ಅಂದರೆ ಒಂದು ಸೆಟ್ ಫುಲ್ ಸಮ್ಮರ್ಗೆ ಏನು ಬೇಕೋ ಆ ಥರ ಕ್ಲಾತ್ಸ್ ಇರಬೇಕು. ಒಂದು ಸೆಟ್ ಫುಲ್ ವಿಂಟರ್ಗೆ, ಒಂದು ಸೆಟ್ ಫುಲ್ ರೈನಿ ವಿಂಟರ್, ಎರಡು ಒಂದೇ ಆಗುತ್ತೆ. ಅದೆರಡು ಸೆಟ್ಟು ಸೇರಿ ರೈನಿ ವಿಂಟರ್ಗೆ ಹಾಕೊಳ್ಳೋ ಥರ ಆಗಬೇಕು, ಆ ಥರ ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ನಾನು ವಾರ್ಡ್ರೋಬ್ ಅಂತೂ ಸಿಕ್ಕಾಬಟ್ಟೆ ತುಂಬೋಗ್ಬಿಟ್ಟೈತೆ. ಯಾಕಂದರೆ ಬಟ್ಟೆ ಈಗಂದಲ್ಲ, ಮುಂಚೆಯಿಂದನೂ ತಗೊಂಡಿದ್ದೆಲ್ಲ ಹಂಗೆ ಇಟ್ಕೊಂಡಿದ್ದೀನಿ. ಯಾಕಂದರೆ ಚಿಕ್ಕದಾಗಿರೋದು ಯಾವುದೂ ನಾನು ಬಿಸಾಕಿಲ್ಲ ಅದರಿಂದ. ಸೊ ಸಂಡೇ ವಾರ್ಡ್ರೋಬ್ ಕ್ಲೀನ್ ಮಾಡ್ತೀನಿ, ಅದ್ರದ್ದು ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ನನ್ನ ಹತ್ರ ಯಾವ್ಯಾವ ಸ್ಯಾರೀಸ್ ಸಂಡೇ ವಾರ್ಡ್ರೋಬ್ ಕ್ಲೀನ್ ಮಾಡ್ತೀನಿ, ಅದ್ರದ್ದು ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಯಾವ್ಯಾವ ಸ್ಯಾರೀಸ್ ಇದೆ, ನನ್ನ ಮದುವೆ ಸ್ಯಾರಿಯಿಂದ ಹಿಡಿದು ಎಲ್ಲ ಸ್ಯಾರೀಸನ್ನು ಹಂಗೆ ಇಟ್ಟಿದ್ದೀನಿ. ಒಂದೊಂದ್ಸತಿ ವೇರ್ ಮಾಡಿರೋದು ಅನ್ಸುತ್ತೆ ಅಷ್ಟೇನೆ, ಅದನ್ನೆಲ್ಲ ತೋರಿಸ್ತೀನಿ. ಈ ಕುರ್ತಾ ಸೆಟ್ಟಿಗೆ ನಾನು ಕೊಟ್ಟಿದ್ದು 1600 ಗೈಸ್, ಇಷ್ಟು ಸಿಂಪಲ್ಗೆ. ಬಟ್ ಕ್ಲಾತ್ ಮಾತ್ರ ಮಸ್ತ್ ಇದೆ, ನೋಡ್ತಾ ಇರ್ಬೋದು. ಆಲ್ ಓವರ್ ದ ಬಾಡಿ ಮ್ಯಾಂಗೋ ಬಾರ್ಡರ್ ಬಂದಿದೆ, ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿ ಅನಿಸುತ್ತೆ. ಹಿಂಗೆ ಇಟ್ಕೊಂಡಿದ್ರೇ ತಣ್ಣಗಾಗ್ತೈತೆ, ಇನ್ನು ಬಾಡಿ ಮೇಲೆ ಹಾಕೊಂಡ್ರೆ ಇನ್ನು ಎಷ್ಟು ಮೈಗೆ ಹಾಕೊಂಡ್ರೆ ಎಷ್ಟು ತಣ್ಣಗಿರುತ್ತಲ್ವ. ಸೊ ತುಂಬ ಚೆನ್ನಾಗಿದೆ ಇದು ಕುರ್ತಾ ಸೆಟ್ಟು, ನನಗೆ ತುಂಬ ಇಷ್ಟ ಆಯಿತು. ಸೊ ಇದನ್ನು ತಗೊಂಡೆ. ಆ್ಯಕ್ಚುಲಿ ಇದರಲ್ಲಿ ಪಿಂಕ್ ನೋಡಿದ್ದೆ ನಾನು, ಬರೀ ಪಿಂಕ್ ಅಂತ ಬರೀ ಪಿಂಕೇ ಸೇರ್ಕೋತಾ ಇದೆ, ಬೇಡ ಅಂತೇಳಿ ಆಮೇಲೆ ಸರಿ ಪಿಸ್ತಾನೆ ತಗೊಳ್ಳೋಣ ಅಂತೇಳಿ ತಗೊಂಡೆ. ಮತ್ತು ಇನ್ನೊಂದು ಮೆಂತ್ಯ ಕಲರ್ ಅಂತ ಹೇಳಿ ಗೊತ್ತಾ, ಆ ಕಲರ್ ನೋಡಿದ್ದೆ, ಅದೂ ಫುಲ್ ಓವರ್ ಅನಿಸ್ತು ನನಗೆ, ತುಂಬ ಡಾರ್ಕ್ ಅನಿಸ್ತು. ಸೊ ಅದು ಬೇಡ ಅಂತೇಳಿ ಮತ್ತೆ ಫೈನಲ್ ಆಗಿ ಪಿಸ್ತಾ ಗ್ರೀನ್ ತೊಗೊಂಡಿದ್ದು ನಾನು. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನನ್ನ ಬರ್ಡೇ ವ್ಲಾಗನ್ನು ಮಾಡ್ತೀನಿ, ಅದನ್ನು ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ಥ್ಯಾಂಕ್ ಯು ಸೋ ಮಚ್. See you in the next vlog.